ಕಲಬುರಗಿ ನೋಡುತ್ತಿದ್ದಂತೆ ಸುಟ್ಟು ಹೋದ ರೈತನ ಕಬ್ಬು. ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಹೋದ ಕಬ್ಬು, ರೈತ ಕಂಗಾಲು. ಧಗಧಗನೆ ಹೊತ್ತಿ ಬೆಳೆದು ನಿಂತ ಕಬ್ಬು. ಸುಟ್ಟು ಹೋದ ಕಬ್ಬು ಪರಿಹಾರಕ್ಕೆ ರೈತ ಆಗ್ರಹ. ಆಮೇಲೆ ಬೆಳೆ ವಿಮೆ ವರದಿ ಅಂತೀರಿ, ನಾವಾದ್ರೂ ಏನು ಇನ್ಸೂರೆನ್ಸ್ ಏನು ಮಾಡ್ಸಿಲ್ಲ. ಆಮೇಲೆ ಪಾಣಿ ಕೇಳರಿ, ಅದು ಅದರಿ ಗ್ರಾಹಕರ ಹೇಳಿಕೆ, ಅದನ್ನು ಪತ್ರ ಬರೆದು ಕೊಟ್ಟಿದ್ದೇವ್ರಿ ಅಪ್ಲಿಕೇಶನ್. ನೋಡಮ್ರಿ, ಇದು ಎಲ್ಲಾ ಹಂಗೆ ಆಗ್ಯದ ನೋಡ್ರಿ, ಕೈ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂದಂಗ ಆಗ್ಯದ್ರಿ. ಕಲಬುರಗಿ ತಾಲೂಕಿನ ತಾಜ್ ಸುಲ್ತಾನ್ಪುರ ಗ್ರಾಮದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬು ಬೆಳೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾದ ಘಟನೆ ಡಿಸೆಂಬರ್ 30ರಂದು ಮಧ್ಯಾಹ್ನ ಸಂಭವಿಸಿದೆ. ಗ್ರಾಮದ ಚಿಕ್ಕವೀರಪ್ಪ ಶಿವಶರಣಪ್ಪ ಹಿರೇಮನೆ ಎಂಬ ರೈತನಿಗೆ ಸೇರಿದಂತಹ 4.5 ಎಕರೆ ಕಬ್ಬು ಬೆಳೆಗದ್ದೆಯಲ್ಲಿ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಬೆಂಕಿ ಹೊತ್ತಿಕೊಂಡಿದೆ. ಇದರಿಂದಾಗಿ ಸುಮಾರು 1 ಎಕರೆ ಕಬ್ಬು ಬೆಳೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದು, ಉಳಿದ ಭಾಗಕ್ಕೆ ಭಾಗಶಃ ಹಾನಿಯಾಗಿದೆ. ನಮಸ್ಕಾರ ಸರ್, ನಾವು ಇದು ಹೊಗೆ ನೋಡಿ ನಾವು ಬಾಜಲ್ದವ್ರಿ. ಇದು ಹೊಗೆ ನೋಡಿಸಿಂದ್ರ ನಾವು ನಾವು ನಮ್ಮ ಹುಡುಗರಿ ಕೊಟ್ಟು ಕಳ್ಸರಿ. ಇಲ್ಲಿದವ್ರನ್ನ ನೋಡಿ ಮಾಲಕರು ಫೋನ್ ಹಚ್ಚದ್ರಿ, ಹಿಂಗ್ರಿ ನಿಮ್ ಕಬ್ಬಿ ಉರಿ ಹತ್ನ ಕಾಣ್ತ ನೋಡ್ರಿ ಅಂತಂದಾಗ ಉರಿ ಹತ್ತದ ಬರಿ ಹತ್ತದ ಇಸಿಂದ ಹೇಳಿದ್ರು. ಸುಮ್ಮನೆ ಅವ್ರು ಎಲ್ಲರೂ ಕಲ್ತ್ಕೇಸಿಂದ್ರ ಬಂದ್ ಆರ್ಸಿವ್ರಿ. ಇದು ವೈರ್ಲಿಂದ ಪ್ರಾಬ್ಲಮ್ ರೀ. ಅವಾಗ ನಿಮ್ಗೆ ಹೆಂಗ್ ಗೊತ್ತಾಯ್ತ್ರಿ, ನೀವ್ ಎಲ್ಲಿದ್ರಿ ಆ ಟೈಮಿಗೆ? ನಾವ್ ಇಲ್ಲೇ ಮೂಲಿಗೆ ಇದ್ದೇವ್ರಿ, ನಾವು ಇವ್ರೆಲ್ಲ ಕಲ್ತೇವ್ರಿ. ಇದು ನೋಡಿಸಿಂದ್ರ ನಾವ್ ಹೊಗೆ ನೋಡೇ ಬಂದೇವ್ರಿ, ಉರಿ ಕಾಣಿಸಿಲ್ಲ ನಾವ್ರಿ. ಮ್ಯಾಲ ಪಡಾಡ ಉರಿ ಗಾಳಿಗಿರಿ ಆವಾಜ್ ಬಂದನ ಓಡ್ ಬಂದೇವ್ರಿ. ಯಾವ ಊರಿ ತಮ್ದು? ನಮ್ದು ಸಂಗೊಳಗಿರಿ. ನಾವ್ ಇಲ್ಲೇ ಬಾಜುನೇ ಇರ್ತೇವ್ರಿ, ಇಲ್ಲೇ ಇರ್ತೇವ್ ನಾವ್ರಿ. ಘಟನೆಗೆ ಸಂಬಂಧಿಸಿದಂತೆ ರೈತರು ತಕ್ಷಣವೇ ಜೆಸ್ಕಾಂ ಅಧಿಕಾರಿಗಳಿಗೆ ದೂರು ನೀಡಿದ್ದು, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾನಿಗೊಳಗಾದ ಕಬ್ಬು ಬೆಳೆ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಅಗತ್ಯ ದಾಖಲೆಗಳನ್ನ ಸಂಗ್ರಹಿಸಿ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವುದಾಗಿ ತಿಳಿಸಿದ್ದು, ನಿಯಮಾನುಸಾರ ಪರಿಹಾರ ನೀಡಲಾಗುವುದೆಂದು ಭರವಸೆ ನೀಡಿದ್ದಾರೆ. ಈ ಕುರಿತು ಸುದ್ದಿ ಮಾಧ್ಯಮದೊಂದಿಗೆ ಮಾತನಾಡಿದ ರೈತ ಚಿಕ್ಕವೀರಪ್ಪ ಹಿರೇಮನೆ, ಶಾರ್ಟ್ ಸರ್ಕ್ಯೂಟ್ನಿಂದ ಬೆಳೆ ಸಂಪೂರ್ಣವಾಗಿ ನಷ್ಟವಾಗಿದ್ದು, ಇದರಿಂದ ನಮಗೆ ಆರ್ಥಿಕ ಹೊರೆ ಹೆಚ್ಚಾಗಿದೆ. ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ ಶೀಘ್ರವಾಗಿ ಪರಿಹಾರ ಒದಗಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ನಮ್ದು ಕಬ್ರಿ 30ನೇ ತಾರೀಕು ದಿನ ಶಾರ್ಟ್ ಸರ್ಕ್ಯೂಟ್ ಆಗಿ ಕಬ್ ಸುಟ್ಟದ್ರಿ. 1-1:30 ಟೈಮ್ನಾಗ್ರಿ, ಮಧ್ಯಾಹ್ನದಾಗ್ರಿ. ನಾವು ಆ ಸೈಡ್ ಇದ್ದೆವು. ಆಜು ಬಾಜುದವ್ರು ನೋಡ್ಕಿಸಿಂದ ಫೋನ್ ಹಚ್ಚಿ ಇದು ಮಾಡಿ ಬಂದು ನೀರದು ಹಾಕಿ ತೊಗರಿ ಪಳ್ಳೆ ತೊಗೊಂಡು ಹೊಡೆದು ಆರಿಸಿದೇವ್ರಿ. ಇದು KEBಗೆ ಕಂಪ್ಲೇಂಟ್ ಕೊಟ್ಟಿದ್ದೇವ್ರಿ. KEB ಜೈ ಬಂದು ಇದು ಲೈನ್ಮ್ಯಾನ್ ಬಂದು ನೋಡಿ ಜೈ ಕರ್ಸಿದ್ರಿ. ಮರುದಿನ ಅವ್ರು ಬಂದು ನೋಡಿ ಕಂಪ್ಲೇಂಟ್ ಕೊಡೋತ್ ಹೇಳಿದ್ರು. ಅಲ್ಲಿ ಅವ್ರ ಹೆಡ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇವ್ರಿ. ಕೊಟ್ಕಿಸಿಂದ ಅವ್ರೇನ್ ಹೇಳಿದ್ರು, ಅಲ್ಲಿ ಪೊಲೀಸ್ ಸ್ಟೇಷನ್ ಕೊಂದ್ ಕೊಡ್ರಿ, ಅಗ್ನಿಶಾಮಕ ಕೊಂದ್ ಕೊಡ್ರಿ, ಕೃಷಿ ಇಲಾಖೆಗೆ ಒಂದ್ ಕೊಡ್ರಿ ಅಂತ ಹೇಳಿದ್ರಿ. ಅಲ್ಲೂ ಕೊಟ್ಟಿದ್ದೇವ್ರಿ. ಮತ್ತ ತಹಸೀಲ್ ಆಫೀಸ್ಗೂ ಕೊಡೋತ್ ಹೇಳ್ರಿ, ಕೊಟ್ಟಿದ್ದೇವ್ರಿ. ಇದು ಪ್ರೊಸೆಸ್ ಚಾಲು ಅದ ರೀ. ಕೊಟ್ಟಿದ್ದೇವು. ಪೊಲೀಸ್ ಸ್ಟೇಷನ್ದವ್ರನು ಬಂದು FIR ಮಾಡ್ಕೊಂಡು ಪಂಚನಾಮ ಅದು ಮಾಡ್ಕೊಂಡು ನೋಡಿ ಹೋಗ್ಯಾರಿ. ಲೈನ್ಮ್ಯಾನ್ಗಳ್ನು ಬಂದ್ ಹೋಗ್ಯಾರಿ. ಈಗ ಎಷ್ಟ್ ಎಕರೆ ಅದಾರಿ ಸರ್? ಇದು ನಮ್ 4.5 ಎಕರೆ ಕಬ್ಬ ಅದರಿ. ಅದ್ರಾಗ 1 ಎಕರೆ ಸುಟ್ಟದ್ರಿ. ಏನು ಮೂಲವಾಗಿ ಏನು ಯಾರಾದ್ರೂ ಬೆಂಕಿ ಹಚ್ಚಿದಾರೆ? ಬೆಂಕಿ ಇಲ್ಲ, ಏನಿಲ್ಲ ಸರ್. ಶಾರ್ಟ್ ಸರ್ಕ್ಯೂಟ್ ಆಗ್ಯದ್ರಿ. ಮ್ಯಾಗ ದೊಡ್ಡ ಲೈನ್ ಅದರಿ. ದೊಡ್ಡ ಲೈನ್ ಇದ್ದ ಸಲುವಾಗಿ ಈ ಲೈನ್ ಬಂದು ಇದು ತೆಳಗ ವೈರ್ಗಳು ಏನ್ ಮಾಡ್ಯಾರಿ, ಒಂದ್ ಸ್ವಲ್ಪ ತೆಳಕ್ ಇಟ್ಟಾರಿ. ಹೀಗಾಗಿ ಅದು ಮಧ್ಯಾಹ್ನದಾಗ ಒಂದಕ್ಕೊಂದು ವೈರ್ ಕಲ್ತಿ ಶಾರ್ಟ್ ಸರ್ಕ್ಯೂಟ್ ಆಗಿ ಉರಿ ಹತ್ತದ್ರಿ. ನಿಮ್ಗೆ ಯಾವಾಗ ಗೊತ್ತಾಯ್ತ್ರಿ? ಯಾರು ತಿಳಿಸ್ತಾರ? ಬಾಜು ಹೊಲ್ದನವ್ರು ಫೋನ್ ಹಚ್ಚರಿ, ಅವಾಜ್ ಹೊಂಟಿತ್ರಿ, ಚಟ್ ಚಟ್ ಹತ್ತಿಂದಿ. ಆ ಸೈಡಿಂದ ನಾ ಬರತನ ನೋಡತನ ಉರಿ ಒಳಗೆ ನಡ ಚಂಟ್ರಿ ಹತ್ತಿದ್ರಿ. ಅದು ವೈರ್ ಎಲ್ಲದಾವ ಅಲ್ಲಿ ಕೊಂಬದ್ ಬಲಕ. ನಾವು ಬರೋದಕ್ಕ ಉರಿ ಹೊರಗ್ ಬತ್ರಿ. ಅದು ಪೂರಾ ಹತ್ಕೊತ್ತ ಎಲ್ಲರೂ ಆಚಗಡಿನವ್ರು ಈಚಗಡಿನವ್ರು ಹೊಗಿಯೋದು ನೋಡಿ ರಾಶಿ ಅದು ಮಾಡಗತ್ತೀರಿ. ಬಾಜು ಆಜುದವ್ರು ಹೊಸ ಮಂದಿ ಬಂದ್ ಕಿಶಿಂದ
ಇದು ತೊಗರಿ ಪಳ್ಳೆ ತೊಗೊಂಡ್ ಕಿಶಿಂದ ಇದು ಮಾಡಿ ನೀರ್ ಮೋಟರ್ ಚಾಲು ಮಾಡಿ ಆರಿಸ್ಬಿಟ್ಟಿದ್ದೇವ್ರಿ. ಈಗ KB ಅವರದು ಅಧಿಕಾರಿಗಳು ಏನಂತಾರ್ರಿ? ಅದೇ ಅವು ಎಲ್ಲಾ ಡಾಕ್ಯುಮೆಂಟ್ಸ್ ಕೊಡ್ರಿ, ನಾವು ಇದು ಮಾಡಿಸ್ಕೊಡ್ತೀವಿ ಅಂತಾರೆ. ಏನ್ ಮಾಡಿಸ್ಕೊಡ್ತೀನಿ ಅಂತಾರೆ? ಪರ್ಯಾಯ ಏನಾರ ಇದು ಮಾಡಿಸ್ಕೊಡ್ತೀವಿ ಅಂತಾರೆ. ಈಗ ಎಲ್ಲಾ ಇಲಾಖೆ ಕೊಟ್ಟಿದ್ರಿ? ಕೊಟ್ಟಿದ್ದೇವ್ರಿ. ಘಟನೆಯಿಂದಾಗಿ ಗ್ರಾಮಸ್ಥರಲ್ಲಿ ಆತಂಕ ಮೂಡಿದ್ದು, ಇಂತಹ ಅವಘಡಗಳು ಮರುಕಳಿಸದಂತೆ ವಿದ್ಯುತ್ ಲೈನ್ಗಳ ಸುರಕ್ಷತೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈಗ ಏನ್ ಹೇಳಮ್ರಿ, ಇದ್ದಿದ್ದೆ ಇದು ಕಬ್ಬು ನಮ್ದು, ಅದ್ರಾಗ ಇದು 1 ಎಕರೆ ಸುಟ್ಟದ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಈಗೆಲ್ಲ ಅವ್ರು ಹೇಳ್ದಂಗ KEB-ದವರಿಗೆ ಎಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೆವು, ತಹಶೀಲ್ ಕೊಟ್ಟಿದ್ದೇವ್ರಿ, ಮತ್ತ ನಮ್ದು ಕೃಷಿ ಇಲಾಖೆ ಕೊಟ್ಟಿದ್ದೆವು, ಅಗ್ನಿಶಾಮಕ ಹೇಳ್ಯಾರಿ. ಇದೆಲ್ಲ ಓಡಾಡೋದಾಗೆ ಟೈಮ್ ಹೋಗ್ತದ್ರಿ ನಮ್ದು. ನೋಡಮ್ರಿ, ಅವ್ರು ಹೇಳಿದ ಪ್ರೊಸೀಜರ್ ನೋಡೋಣ ಏನಾದ್ರೂ ಪರಿಹಾರ ಕೊಡ್ತೀನಂತ KEB-ದವ್ರು ಹೇಳ್ಯಾರ. ಅವರು ಒಂದು ಫುಲ್ ಲಿಸ್ಟ್ ಕೊಟ್ಟಾರ್ರಿ. ಇದ್ರಾಗ ಎಲ್ಲಾ ಫೋಟೋ ತೆಗಿ ಅಂತ ಹೇಳ್ಯಾರಿ, TC ಫೋಟೋ ಅಂತ ಹೇಳ್ಯಾರಿ, ಆಮೇಲೆ ಇಷ್ಟೆಲ್ಲ ಲಿಸ್ಟ್ ಬರ್ದ್ ಕೊಟ್ಟಾರ್ರಿ KEB-ದವ್ರಿ. ಇದ್ರಾಗ ಹೇಳ್ಯಾರಿ TC ಫೋಟೋ ಬೇಕತ್ರಿ, ಘಟನಾ ಸ್ಥಳದ ಫೋಟೋ ಬೇಕತ್ತ, ಯಾರು JEE ಏನ್ ಬಂದ್ ಹೋಗ್ಯಾರ ಅವ್ರದ್ದು ನಾವು ಫೋಟೋ ತಗೋಬೇಕಂತ ಅದು ಹೇಳ್ಯಾರಿ. ಪೊಲೀಸ್ ಪಂಚನಾಮ ಬೇಕಂತ್ರಿ, ತಹಶೀಲ್ದಾರ್ ವರದಿ ಬೇಕಂತ್ರಿ, ಕಂದಾಯ ನಿರೀಕ್ಷಕರ ವರದಿ, ಅಗ್ನಿಶಾಮಕ ದಳದ ವರದಿ ಬೇಕತ್ರಿ, ಕೃಷಿದು ವರದಿ, PDO ವರದಿ ಬೇಕಂತ್ರಿ, ಕಾರ್ಖಾನೆ ಅವ್ರದ್ದು ಏನ್ ಕಟಾವ್ ಮಾಡ್ಕೊಂಡು ಹೋಗ್ತಾರ ಅವ್ರು ವರದಿ ಬೇಕಂತ್ರಿ. ಇದು ಕಟಾವ್ ಮಾಡ್ಬೇಕಂದ್ರ ನಮ್ದಿಲ್ಲೆಲ್ಲಾ ಬೆಳಿ ಅದರಿ, ಹಿನಾರಿ ಲಾರಿ ಅದು ಬರಕ್ಕಾಗಲ್ಲ. ಸ್ವಲ್ಪ ನಾವು ಹಂಗೆ ಸ್ವಲ್ಪ ವೇಟ್ ಮಾಡಿ ನೋಡೋಣ ಅಂತ ಅಲ್ಲತ್ತಿದೇವ್ರಿ. ಇನ್ನೊಂದ್ 15 ದಿನದಾಗ ಕಟಾವ್ ಆಗ್ಬಹುದು. ಆಮೇಲೆ ಬೆಳೆ ವಿಮೆ ವರದಿ ಅಂತೀರಿ, ನಾವಾದ್ರೂ ಏನು ಇನ್ಸೂರೆನ್ಸ್ ಏನು ಮಾಡ್ಸಿಲ್ಲ. ಆಮೇಲೆ ಪಹಣಿ ಕೇಳರಿ, ಅದು ಅದರಿ. ಗ್ರಾಹಕರ ಹೇಳಿಕೆ ಅದನ್ನು ಪತ್ರ ಬರ್ದ್ ಕೊಟ್ಟಿದ್ದೇವ್ರಿ, ಅಪ್ಲಿಕೇಶನ್. ನೋಡಮ್ರಿ, ಇದು ಎಲ್ಲಾ ಹಂಗೆ ಆಗ್ಯದ ನೋಡ್ರಿ, ಕೈ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂದಂಗ ಆಗ್ಯದ್ರಿ. ತಮ್ಮ ಹೆಸರು? ನನ್ನ ಹೆಸರು ಮಲ್ಲಿಕಾರ್ಜುನ್ ರೀ. ಇದು ನಮ್ಮ ಅಣ್ಣವ್ರ ಹೊಲ ರೀ, ಚಿಕ್ಕವೀರಪ್ಪ ಶಿವಶರಣಪ್ಪ ಹಿರೇಮನಿ ಅಂತೇಳಿ. ಇವರು ನಮ್ಮಣ್ಣ ಆಮೇಲೆ ಸಾಯಂಕಾಲ ಮಧ್ಯಾಹ್ನ ಫೋನ್ ಹಚ್ಚಿರಿ, ಇದೆಲ್ಲ ಹಿಂಗ ಆಗ್ಯದ ಅಂತ. ನಾ ಬಿ ಅಲ್ಲಿ ಕೆಲ್ಸದ ಮ್ಯಾಗ ಇದ್ರಿ. ನಾ ಬಿ ಆಮೇಲೆ ಸಾಯಂಕಾಲ ಬಂದು ನೋಡಿ ಎಲ್ಲ ತಗೊಂಡ್ ಹೋಗಿ ನೆಕ್ಸ್ಟ್ ಡೇ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಬಂದಿದ್ದೇವ್ರಿ. ಅಪ್ಲಿಕೇಶನ್ ಎಲ್ಲ ಮಾಡಿ ಫೋಟೋ ಎಲ್ಲ ಹಚ್ಚಿ ಪ್ರಿಂಟ್ ತಗೊಂಡೆಲ್ಲ ಕೊಟ್ಟಿದ್ದೆವು. ನೋಡ್ಬೇಕ್ರಿ.